ಫ್ರೆಂಡ್ಸ್, ನಾನಿವತ್ತು ವೆಜಿಟೇಬಲ್ ಬಿರಿಯಾನಿಯನ್ನು ಮನೆಯಲ್ಲಿ ಹೇಗೆ ಈಸಿಯಾಗಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೇನೆ. ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ಸ್ ಅನ್ನು ಯೂಸ್ ಮಾಡಿ ಹೋಟೆಲ್ ತರ ಟೇಸ್ಟಿಯಾಗಿ ಹೇಗೆ ಮಾಡ್ಬೋದು ಅಂತ ನೋಡೋಣ. ಮತ್ತೆ ಇದ್ರ ಜೊತೆ ನಾನು ಸೌತೆಕಾಯಿ ರಾಯ್ತ ಕೂಡ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ಈಗ ಬಿರಿಯಾನಿ ಮಾಡಲು ಸ್ಟಾರ್ಟ್ ಮಾಡೋಣ. ಫಸ್ಟ್ ಇವಾಗ ನಾವು ವೆಜ್ ಬಿರಿಯಾನಿಗೆ ಏನೆಲ್ಲ ಸಾಮಗ್ರಿ ಬೇಕು ಅಂತ ನೋಡೋಣ. ಆಲೂಗಡ್ಡೆ, ಮತ್ತು ಇಲ್ಲಿ ಹೂಕೋಸನ್ನು ನಾನು ಸ್ವಲ್ಪ ನೀರಲ್ಲಿ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ ಬಿಸಿ ನೀರಲ್ಲಿ ಸ್ವಲ್ಪ ನೆನೆಸಿ ತೆಗೆದಿದ್ದೀನಿ, ಅಂದರೆ ಹುಳ ಎಲ್ಲ ಹೋಗಿ ಕ್ಲೀನ್ ಆಗುತ್ತೆ ಅದು. ನೆಕ್ಸ್ಟು ಕ್ಯಾಪ್ಸಿಕಮ್, ಗ್ರೀನ್ ಕ್ಯಾಪ್ಸಿಕಮ್ ಮತ್ತು ರೆಡ್ ಕ್ಯಾಪ್ಸಿಕಮ್, ಬೀನ್ಸ್, ಕ್ಯಾರೆಟು, ಬಟಾಣಿ, ಈರುಳ್ಳಿ, ಇದಿಷ್ಟೆಲ್ಲ ತರಕಾರಿ ಆಯಿತು. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಜೀರಿಗೆ, ಸಕ್ಕರೆ ಆಪ್ಷನಲ್ಲು, ಅಚ್ಕಾರದ ಪುಡಿ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ತುಪ್ಪ, ಎಣ್ಣೆ, ಮೊಸರು, ಮತ್ತು ಇಲ್ಲಿ ಕೇಸರಿ ಇದೆ. ಕೇಸರಿ ನಾನು ಏನು ಮಾಡಿದ್ದೀನಿ, ಸ್ವಲ್ಪ ಬಿಸಿ ಹಾಲಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಕೇಸರಿ ಇಲ್ಲದೇ ಇರೋರು ಸ್ವಲ್ಪ ಫುಡ್ ಕಲರ್ ಹಾಕ್ಕೋಬೋದು ಬೇಕಿದ್ದರೆ. ನೆಕ್ಸ್ಟು ಬಿರಿಯಾನಿ ಮಸಾಲ, ಮತ್ತು ಇದು ಕಿಚನ್ ಕಿಂಗ್ ಮಸಾಲ ಅಂತ ಗರಂ ಮಸಾಲ ಹಾಕ್ತಾರೆ. ಗರಂ ಮಸಾಲ ಇದು ಚೆನ್ನಾಗಿರುತ್ತೆ ಕಾಂಬಿನೇಷನ್, ಇದು ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಇಲ್ಲಿ ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ ನಾನು 1 ಕಪ್ಪು. ಅದನ್ನು ನೀರಲ್ಲಿ ಕ್ಲೀನಾಗಿ ತೊಳೆದು ಒಂದು 20 ನಿಮಿಷ ನೆನೆ ಇಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ಮಸಾಲೆ, ದಾಲ್ಚಿನ್ನಿ, ಲವಂಗ, ಏಲಕ್ಕಿ ಇದೆಲ್ಲ ಮಸಾಲೆ ಇದೆ. ಈ ಥರ ಈರುಳ್ಳಿನ ಸಣ್ಣದಾಗಿ ಉದ್ದುದ್ದಕ್ಕೆ ಹೆಚ್ಚಿಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ನೆಕ್ಸ್ಟ್ ಈರುಳ್ಳಿನ ನಾನು ಫ್ರೈ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ, ಮತ್ತು ಗೋಡಂಬಿ ಕೂಡ ಅಷ್ಟೇ ಫ್ರೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಮತ್ತು ದ್ರಾಕ್ಷಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಫಸ್ಟ್ ನಾವು ರೈಸನ್ನು ಬಾಯ್ಲ್ ಮಾಡ್ಕೋಬೇಕಲ್ವ, ಅದಕ್ಕೆ ಏನು ಮಾಡ್ಬೇಕಂದ್ರೆ ತುಂಬ ದೊಡ್ಡ ಪಾತ್ರೆಯಲ್ಲಿ, ಈಗ ನಮ್ಗೆ 1 ಕಪ್ ರೈಸ್ ಇದ್ದರೆ ಅದಕ್ಕೆ 6 ರಿಂದ 7 ಕಪ್ ನೀರು ಹಾಕ್ಬಿಟ್ಟು ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ಕುದಿಯೋಕ್ಕಿಡಿ. ನೀರು ಕುದೀತಾ ಇರಬೇಕಾದ್ರೆ ಅದರಲ್ಲಿ ಒಂಚೂರು ಎಣ್ಣೆ ಮತ್ತು ಮಸಾಲೆಯನ್ನು ಹಾಕಬೇಕು. ಅರ್ಧ ಮಸಾಲೆ ಇವಾಗ ಹಾಕಿ, ಅರ್ಧ ಒಗ್ಗರಣೆಯಲ್ಲಿ ಹಾಕಿ. ನೆಕ್ಸ್ಟ್ ಅದಕ್ಕೆ ಒಂಚೂರು ಉಪ್ಪು. ಈಗ ನೆಕ್ಸ್ಟಿಗೆ ಅದರಲ್ಲಿ ಆಗಲೇ ನೆನೆಸಿಟ್ಟಿದ್ವಲ್ಲ ಅಕ್ಕಿ, ಅದನ್ನು ಹಾಕೋಣ. ಈಗ ನೋಡಿ ಇದನ್ನು ಹೀಗೆ ಕುದಿಯೋಕೆ ಬಿಡಬೇಕು. ಇದು ಒಂದು 80 to 90% ಇಲ್ಲಿ ಕುದಿಯವರೆಗೂ ಹಾಗೆ ಇದು ಮಾಡಬೇಕು. ಇದು ಕುದಿಯೋ ಟೈಮಿಂಗು ನೀವು ಎಷ್ಟು ಅಕ್ಕಿ ತೊಗೊಂಡಿರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಬ್ಬರು ಜಾಸ್ತಿ ತೊಗೊಂಡ್ರೆ ಜಾಸ್ತಿ ಟೈಮ್ ಆಗುತ್ತೆ, ಸ್ವಲ್ಪ ತೊಗೊಂಡ್ರೆ ಬೇಗ ಆಗುತ್ತೆ. ಇದನ್ನ ಒಂಚೂರು ಕುದಿಯೋಕೆ ಬಿಡೋಣ ಆಗಿದ್ರೆ. ಇವಾಗ ಈಗಲೇ ರೈಸ್ ಬಾಯ್ಲ್ ಆಗ್ತಾ ಇದೆ, ಅಲ್ಲಿವರೆಗೂ ನೀವು ಈ ಥರ ಒಂದು ಸೋಸೋದಿದ್ರೆ ಅದನ್ನು ಸೋಸೋದು ಈ ಥರ ಇಟ್ಕೊಂಡು ರೆಡಿ ಮಾಡ್ಕೊಳ್ಳಿ. ಇವಾಗ ಇದು ರೆಡಿ ಆಗಿದೆ. ಈಗ ಇದನ್ನ ಆಫ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಹಾಕೊಳ್ಳೋಣ. ಇದನ್ನ ಹಾಗೆ ಒಂದು ಸ್ವಲ್ಪ ತಣ್ಣಗಾಗಲ್ ಬಿಡಿ, ಅಲ್ಲಿವರೆಗೂ ನಾವು ಇದ್ರದ್ದು ಬಿರಿಯಾನಿದು ಗ್ರೇವಿ ರೆಡಿ ಮಾಡ್ಕೊಳ್ಳೋಣ. ಇವಾಗ ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ ನಾನು. ಇವಾಗ ಅದಕ್ಕೆ ಎಣ್ಣೆ ಕಾಯ್ದ ನಂತರ ಆಗಲೇ ಅರ್ಧ ಉಳಿಸ್ಕೊಂಡಿದ್ದಲ್ಲ ಮಸಾಲೆ, ಅದನ್ನೆಲ್ಲ ಹಾಕೊಳ್ಳೋಣ ಇದರಲ್ಲಿ. ನೆಕ್ಸ್ಟು ಜೀರಿಗೆ, ನೆಕ್ಸ್ಟ್ ಈರುಳ್ಳಿ, ನೆಕ್ಸ್ಟ್ ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದ ಎಲ್ಲ ತರಕಾರಿಯನ್ನು ಒಂದೊಂದಾಗಿ ಹಾಕ್ತಾ ಹೋಗಿ. ಈ ತರಕಾರಿಗೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು, ಅಚ್ಕಾರದ ಪುಡಿ, ಸಕ್ಕರೆ, ಮತ್ತು ಬಿರಿಯಾನಿ ಮಸಾಲ, ಗರಂ ಮಸಾಲ,
ಎಲ್ಲ ಹಾಕಿ ಒಂದು 5 ನಿಮಿಷ ಇದನ್ನು ಹಾಗೆ ಬೇಯಲು ಬಿಡಬೇಕಿಲ್ಲಿ. ಈಗ ಸ್ವಲ್ಪ ಗ್ಯಾಸ್ ಸಿಮ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಮೊಸರು ಹಾಕಿ, ಗ್ಯಾಸ್ ಜೋರಾಗಿದ್ದರೆ ಮೊಸರು ಒಡೆದೋಗ್ಬಿಡುತ್ತೆ. ಆಮೇಲೆ ನಿಧಾನಕ್ಕೆ ಮಿಕ್ಸ್ ಮಾಡಿ ಅದಕ್ಕೆ ವೆಜಿಟೇಬಲ್ ಜೊತೆ. ಈಗ ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೊಂಚೂರು ನೀರು ಹಾಕಿಬಿಟ್ಟು ಒಂದು 5 ರಿಂದ 10 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸೋಣ. ಯಾಕಂದರೆ ಇದು ಸಾಫ್ಟ್ ಆಗಬೇಕು ತರಕಾರಿ ಎಲ್ಲ. ಇದು ರೆಡಿ ಆಗಿದೆ, ನೋಡೋಣ, ಚೆಕ್ ಮಾಡೋಣ. ಹಾಂ, ಇದು ರೆಡಿಯಾಗಿ ತರಕಾರಿ ಎಲ್ಲ ಸಾಫ್ಟ್ ಆಗಿದೆ. ಇದನ್ನು ಗ್ಯಾಸ್ ಆಫ್ ಮಾಡ್ಕೊಂಬಿಡಿ. ಇವಾಗ ಈಗ ನಮ್ಮದು ರೈಸ್ ರೆಡಿಯಾಗಿದೆ ಮತ್ತು ಗ್ರೇವಿ ಕೂಡ ರೆಡಿಯಾಗಿದೆ. ನೆಕ್ಸ್ಟ್ ಈಗ ನಾವು ಬಿರಿಯಾನಿಗೆ ದಮ್ ಹಾಕೋಣ. ಇವಾಗ ಅದಕ್ಕೊಂದು ಪಾತ್ರೆ ತೊಗೊಂಡ್ಬಿಟ್ಟು ಅದಕ್ಕೊಂಚೂರು ತುಪ್ಪ ಹಾಕಿ, ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಎಲ್ಲ ಕಡೆ ಚೆನ್ನಾಗಿ ಅದನ್ನು ಸ್ಪ್ರೆಡ್ ಮಾಡಿ ಈ ಥರ ಎಲ್ಲ. ಈಗ ಅದಕ್ಕೆ ಒಂದೊಂದಾಗಿ ನಾವು ದಮ್ಮಿಗೆ ರೆಡಿ ಮಾಡ್ಕೊಳ್ಳೋಣ. ಫಸ್ಟಿಗೆ ಅದಕ್ಕೆ ಆಗಲೇ ಇತ್ತು ರೆಡಿ ಇತ್ತಲ್ಲ ತರಕಾರಿದು ಗ್ರೇವಿ ಹಾಕೋಣ. ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಚೆನ್ನಾಗಿ. ಅದ್ರ ಮೇಲೆ ಆಗಲೇ ನಾವು ಮಾಡಿಟ್ಕೊಂಡಿದ್ವಲ್ಲ ರೈಸ್, ಅದನ್ನು ಹಾಕೋಣ. ಈ ಥರ ಸ್ಟೆಪ್ ಮಾಡ್ಕೊಳ್ಳಿ, ಒಂದು ಆದಮೇಲೆ ಒಂದ್ಮೇಲೆ. ಮತ್ತು ಒಂಚೂರು ತುಪ್ಪ ಹಾಕ್ಕೊಳ್ಳಿ. ಈಗ ನೆಕ್ಸ್ಟ್ ಲೇಯರಲ್ಲಿ ಮತ್ತೆ ಇನ್ನೊಂದು ಅರ್ಧ ಉಳಿಸ್ಕೊಂಡಿದ್ದೀವಲ್ಲ ತರಕಾರಿ, ಮತ್ತೆ ಹಾಕ್ಬೇಕು ಅದನ್ನು ನೆಕ್ಸ್ಟು. ಮತ್ತೆ ಇದ್ರ ಮೇಲೆ ಮತ್ತೆ ರೈಸ್. ಈಗೆಲ್ಲ ಉಳಿದಿರೋ ರೈಸನ್ನೆಲ್ಲ ಫುಲ್ ಹಾಕ್ಬಿಡಿ. ಇವಾಗ ಈಗ ನೋಡಿ ಫಸ್ಟು ನಾವು ಒಂದ್ರ ಮೇಲೆ ಒಂದು ಲೇಯರ್ ಆಯ್ತು. ಇವಾಗ ಫುಲ್ ಲಾಸ್ಟ್ ಇದು ಲೇಯರ್ ಹಾಕಿರೋದು. ಇದ್ರ ಮೇಲೆ ಲಾಸ್ಟಲ್ಲಿ ಇವಾಗ ಆಗಲೇ ನಾನು ಹಾಲಲ್ಲಿ ಕಲಸಿಟ್ಕೊಂಡಿದ್ದೇನೆ ಕೇಸರಿ, ಅದನ್ನು ಹಾಕೊಳ್ಳೋದು. ಮತ್ತೆ ಒಂಚೂರು ತುಪ್ಪ ಮೇಲ್ಗಡೆ. ಸ್ವಲ್ಪ ಬಿರಿಯಾನಿ ಮಸಾಲ. ಇವಾಗ ಆಮೇಲೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು. ಆಗಲೇ ಹುರಿದಿಟ್ಕೊಂಡಿದ್ದೀವಲ್ಲ ಇದನ್ನು, ಈರುಳ್ಳಿನ. ಮತ್ತು ಗೋಡಂಬಿ ದ್ರಾಕ್ಷಿ. ಈಗ ಇದೆಲ್ಲ ರೆಡಿ ಆಗಿದೆ. ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಗ್ಯಾಸ್ ಆನ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಮೀಡಿಯಂ ಫ್ಲೇಮಲ್ಲಿ 10 ನಿಮಿಷ ನೀವು ದಮ್ಗೆ ಹಾಕಿ. ಈಗ ಇದು 10 ನಿಮಿಷ ಆಗಿದೆ. ನೆಕ್ಸ್ಟ್ ಇವಾಗ ಏನು ಮಾಡಬೇಕಂದ್ರೆ ಇದನ್ನು ತೆಗೆದ್ಬಿಟ್ಟು ಈ ಥರ ಒಂದು ತವ ಇಟ್ಕೋಬೇಕು. ಫುಲ್ ಸಿಮ್ಮಲ್ ಮಾಡಿ, ಗ್ಯಾಸ್ ಫುಲ್ ಸಣ್ಣ ಮಾಡಿಬಿಟ್ಟು ಆ ತವ ಮೇಲೆ ಇದನ್ನ ಇಡಬೇಕು. ಫುಲ್ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು 5 ರಿಂದ 8 ನಿಮಿಷ ಮತ್ತೆ ದಮ್ಮಲ್ಲಿ ಬೇಯಿಸಬೇಕು. ಇಲ್ಲಿ ನೋಡಿ, ಆ್ಯಕ್ಚುಲಿ ದಮ್ ಅಂತಂದರೆ ಅದಕ್ಕೆ ಸೈಡಿಗೆಲ್ಲ ಏನು ಮಾಡಬೇಕು, ಎಡ್ಜಸ್ಸಲ್ಲಿ ಸ್ವಲ್ಪ ಹಿಟ್ಟು ಹಾಕಿ ಕ್ಲೋಸ್ ಮಾಡ್ಕೋತಾರೆ, ಎಲ್ಲೂ ಯಾವುದು ಗಾಳಿ ಹೋಗಬಾರ್ದು, ಸ್ಟೀಮ್ ಹೋಗಬಾರ್ದು ಅಂತ. ಇದು ನನ್ನ ಲಿಡ್ ತುಂಬ ಟೈಟ್ ಇದೆ, ಅದಕ್ಕೋಸ್ಕರ ನಾನು ಇಲ್ಲಿ ಹಿಟ್ಟು ಹಾಕಿ ಕ್ಲೋಸ್ ಮಾಡಿಲ್ಲ. ನಿಮ್ಮ ಕಡೆ ಲಿಡ್ಗಳೆಲ್ಲ ಸರಿ ಇರಲಿಲ್ಲ, ಗ್ಯಾಪ್ ಇದ್ದರೆ ನೀವೇನು ಮಾಡಿ, ಒಂದು ಗೋಧಿ ಹಿಟ್ಟಿನ ಗಟ್ಟಿಯಾಗಿ ಕಲಿಸ್ಬಿಟ್ಟು ಇಲ್ಲಿ ಸೈಡಲ್ಲೆಲ್ಲ ಅಂಟಿಸ್ಕೊಂಬಿಡಿ. ಅಂದರೆ ಅದು ಹೊರಗಡೆ ಹೋಗಲ್ಲ ಸ್ಟೀಮು, ಚೆನ್ನಾಗಿ ದಮ್ಮಲ್ಲೇ ಇದು ಆಗುತ್ತೆ, ಬಿರಿಯಾನಿ ರೆಡಿ ಆಗುತ್ತೆ. ಈಗ ಬಿರಿಯಾನಿ ರೆಡಿ ಆಗೋವರೆಗೂ ನಾವು ಅದಕ್ಕೊಂದು ರಾಯ್ತ ರೆಡಿ ಮಾಡ್ಕೊಳ್ಳೋಣ. ನಾನು ಅದ್ರ ಜೊತೆ ಇವತ್ತು ಸೌತೆಕಾಯಿ ರಾಯ್ತ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೆಲ್ಲ ಸಾಮಗ್ರಿ ಬೇಕೋ ನೋಡೋಣ ಬನ್ನಿ. ಬ್ಲ್ಯಾಕ್ ಸಾಲ್ಟು ಮತ್ತು ವೈಟ್ ಸಾಲ್ಟ್, ಶುಗರ್, ಕೊತ್ತಂಬರಿ ಸೊಪ್ಪು, ಚಾಟ್ ಮಸಾಲ, ರೋಸ್ಟೆಡ್ ಜೀರಿಗೆ ಪೌಡ್ರು ಮತ್ತು ಮೆಣಸು ಪುಡಿ, ಮೊಸರು, ಮತ್ತು ಇಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಸೌತೆಕಾಯಿನ. ತುಂಬ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿದರೆ ರಾಯ್ತ ರೆಡಿ ಆಗಿಬಿಡುತ್ತೆ. ಈಗ ಒಂದು 10 ನಿಮಿಷ ಆಯಿತು, ಬಿರಿಯಾನಿ ರೆಡಿಯಾಗಿದೆ, ನೋಡೋಣ ಇವಾಗ. ನೋಡಿ ಇವಾಗ ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಬಿರಿಯಾನಿನ ಒಂದು ಬೌಲಿಗೆ ತಕ್ಕೊಂಬಿಡಿ.
ಟೇಸ್ಟಿಯಾದ ವೆಜಿಟೇಬಲ್ ಬಿರಿಯಾನಿ ಮತ್ತು ಸೌತೆಕಾಯಿ ರಾಯ್ತ ರೆಡಿಯಾಗಿದೆ. ಈ ಬಿರಿಯಾನಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ ಪಾಕಶೃಂಗಾರವನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.